ಬೆಳಗಾವಿ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಬಸವೇಶ್ವರ ಗುಡಿಯಲ್ಲಿ ಜೀರ್ಣೋದ್ಧಾರ ಕೆಲಸಕ್ಕೆ ಮಾಜಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ರವರು 20 ಲಕ್ಷ ರೂಪಾಯಿಯ ಚೆಕ್ ಅನ್ನು ಗ್ರಾಮದ ಶ್ರೀ ತೋಂಟದ ಸ್ವಾಮೀಜಿಯವರಿಗೆ ಕೊಡಲಾಯಿತು. ನಂತರ ಮಾತನಾಡಿದ ಮಾಜಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಗಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇವಲ 2 ವರ್ಷ ಅಲ್ಲ 7 ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂದು ಹೇಳಿದರು. ಅವರು 7 ವರ್ಷ ಕುರ್ಚಿ ಬಿಟ್ಟು ಇಳೋದಿಲ್ಲ. 7 ವರ್ಷ ನನ್ನ ಕ್ಷೇತ್ರ ಯಾವ ಮಟ್ಟಕ್ಕೆ ಮುಂದುವರಿಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನಂಬರ್ 1 ಕ್ಷೇತ್ರ ಆ ಮಾದರಿ ಆಗೈತಿ ಅನ್ನೋ ಹಂಗೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಾ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ತಾವೆಲ್ಲರೂ ದಯಮಾಡಿ ಪಕ್ಷಪಾತ ಬಿಟ್ಟುಬಿಟ್ಟು ಅಭಿವೃದ್ಧಿ ಕಡೆ ಅಷ್ಟೇ ಲಕ್ಷ್ಯ ಕೊಡೋದು. ಬರ್ತಾರೋ ಹೋಗ್ತಾರೋ ಭಾಷಣ ಮಾಡ್ತಾರೋ, ಎಲ್ಲರೂ ಏನು ಮಾಡ್ತಾರೆ ರಾಜಕಾರಣಿಗಳು ಅನ್ನೋದು ತಮ್ಮೆಲ್ಲರ ಎದುರುಗಡೆ ಇದೆ. ಡಿಸೆಂಬರ್ದಾಗ ಬರ್ತಾರೋ, ಚುನಾವಣೆ ಮೇನ್ ಆಗೈತಂದ್ರೆ 6 ತಿಂಗಳ ಮೊದಲು ಡಿಸೆಂಬರ್ದಾಗ ಬರ್ತಾರೋ, ಹೊಸ ವರ್ಷದ ಶುಭಾಶಯ ಅಂತ ಬ್ಯಾನರ್ ಹಾಕ್ತಾರಪ್ಪ ಸ್ಕೂಟಿ. ಜನವರಿಯಾಗ ಬರ್ತಾರೋ ಅವರ ರಘು ಸಂಕ್ರಾಂತಿ ಶುಭಾಶಯಗಳಂತ ಹಾಕ್ತಾರೆ. ಫೆಬ್ರವರಿ ಒಳಗಡೆ ಶಿವರಾತ್ರಿ ಶುಭಾಶಯ ಅಂತ ಹಾಕ್ತಾರೆ. ಮೇ ಒಳಗಡೆ ನಾವು ಹಿಂದೂ ಅದೇವಿ, ನಾವು BJP ಅದೇವಿ, ಮೋದಿ ಮುಖ ನೋಡ್ರಿ ನಮಗೆ ವೋಟ್ ಕೊಡ್ರಿ ಅಂತ ಅಂಥವ್ರು ನಂಬಕ್ಕೆ ಹೋಗ್ಬೇಡ್ರಿ. 5 ವರ್ಷ ಕಾಲ ಊರೊಳಗಡೆ ಏನು ಆಗ್ತೈತಿ ಬಿಡ್ತೈತಿ, ಸತ್ತಾಗ ಹುಟ್ಟಿದಾಗ ಕುಬಸ್ನ್ಯಾಗ ಸಾಲ್ ಅನ್ಲಿ, ಅಂಗನವಾಡಿ ಅಂತನ್ಲಿ, ದೇವಸ್ಥಾನ ಅನ್ನಲಿ, ಮಠ ಅನ್ನಲಿ, ಗುಡಿಗುಂಡಾರ ಅಂತನ್ಲಿ, ಪ್ರತಿಯೊಂದ್ರಾಗೂ ಊರಿನ ಮಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾಯಿದ್ದೀನಿ. ಈಗೇನೋ ಒಂದು ಸ್ವಲ್ಪ ನನ್ನ ಕ್ಷೇತ್ರ ರಾಜ್ಯದಾಗ ಗುರುತಿಸೋ ಹಂಗೆ ಆಗತ್ತೈತಿ. ಈಗ ಒಂದು ಸ್ವಲ್ಪ ಸರ್ವಿಸ್ ರೋಡ್ ಬಿಟ್ಟು ಈಗ ಒಂದು ಸ್ವಲ್ಪ ಹೈವೇ ಮೇಲೆ ನಾವು ಅಗದಿ ಎದಿವು ಬಿಡ್ಸ್ಕೊಂಡು ನಡೆಯೋ ಹಂಗೆ ನನ್ನ ಕ್ಷೇತ್ರ ಆಗತ್ತೈತಿ. ಈ ಸ್ಪೀಡನ್ನು ಯಾರೂ ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ. 4 ಜನರಿಗೆ ತಿಳುವಳಿಕೆ ಹೇಳ್ರಿ. ನಮ್ಮ ಓಟ್ಗಳು ನಾವು ಕೆಡಿಸ್ಕೊಳ್ಳೋದು ಬೇಡ. 2 ವರ್ಷ ಇದೆ ಎಲೆಕ್ಷನ್ ಆಗಿ. ಈಗಲೇ ಯಾಕೆ ನಿಮಗೆ ಹೇಳತ್ತಿದ್ದೇನೆ ಅಂತಂದರೆ, ಒಂದು ವೇಗದಾಗ ಏನು ಹೊಂಟಿದೆ ನನ್ನ ಕ್ಷೇತ್ರದ ಅಭಿವೃದ್ಧಿ, ಆ ವೇಗವನ್ನು ನಾವೆಲ್ಲರೂ ಕೂಡ್ಕೊಂಡು ಇನ್ನೂ ಜಾಸ್ತಿ ಮಾಡೋಣ ಹೊರತಾಗಿ ಕಡಿಮೆ ಮಾಡೋದು ಬೇಡ. ಈ ದೇವಸ್ಥಾನ ಅತಿ ಶೀಘ್ರದಲ್ಲಿ ಮುಗಿಸೋಣ. ನಿಮ್ಮ ಬ್ರಿಡ್ಜ್ ಬಂದಾರ ಆಗ್ಬೋದು, ನಿಮ್ಮ ಮನೆ ಎದುರುಗಡೆ ರೋಡ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಹೇಳಿದ್ದನ್ನು ನಾನು ಚಾಚು ತಪ್ಪದೆ ಮಾಡ್ತಾಯಿದ್ದೀನಿ. ಇನ್ನು ಮುಂದೂ ಕೂಡ ನಾನು ಮಾಡ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನನ್ನ ಮೇಲೆ ಇರಲಿ. ನನ್ನ ಸಹಕಾರ ಅಂತೂ ಖಂಡಿತವಾಗಲೂ ಅರಳಿಕಟ್ಟಿ ಗ್ರಾಮಕ್ಕೆ 100% ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋಗೋಣ ಅಂತ ಹೇಳಿ ನನ್ನ ಮಾತು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರು ಕೂಡ ನನಗೆ ಭಾಳ ಆಶೀರ್ವಾದ ಮಾಡಿದ್ರು. ನನಗೆ ಭಾಳ ಕೆಲಸದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಭಾಳ ಅನುಕೂಲ ಮಾಡಿದರು. ಆದರೆ ಈಗ ಬಂದಂಥವ್ರು ಅವ್ರಿಗಿನ್ನ ಜಾಸ್ತಿ ಮಾಡ್ತಾರೆ ಅನ್ನೋವಂಥ ವಿಶ್ವಾಸ ನನಗಿದೆ. ಈ ಭಾಗದಲ್ಲಿ ಅನೇಕ ಕೆಲಸಗಳನ್ನು, ಈ ಒಂದೇನು ನಾವು ತೆಗ್ಗಿನ ಭಾಗ ಅಂತ ಹೇಳ್ತೇವೆ, ಅರಳಿಕಟ್ಟಿ ಇರ್ಬೋದು, ಬಸಾಪುರ ಇರ್ಬೋದು, ಬಾಗೇವಾಡಿ ಇರ್ಬೋದು, ಮುತ್ನಾಳ್, ಇರಕಿನಕೊಪ್ಪ, ಬಡಸ್, ಬೆಂಡಿಗೇರಿ, ಗೆಜಪತಿ ಅಪ್ ಟು ಕುಕ್ಕಡೊಳ್ಳಿವರೆಗೆ 100 ಕೋಟಿ ರೂಪಾಯಿಯ ಕೆಲಸವನ್ನು ಈಗಾಗಲೇ ಮಾಡಿದ್ದೀನಿ. ಗುಡಿ ಗುಂಡಾರವನ್ನು ಕಟ್ಟಿಸ್ತಾ ಇದ್ದೀನಿ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ. ಇವತ್ತು ಅರಳಿಕಟ್ಟಿ ಗ್ರಾಮದ ಬಹಳ ದಿನದ ಬೇಡಿಕೆ ಬಸವಣ್ಣನ ದೇವಸ್ಥಾನ. ಇಲ್ಲಿವರೆಗೆ 40 ಲಕ್ಷ ರೂಪಾಯಿಯನ್ನು ಆಲ್ರೆಡಿ ನಾನು ಕೊಟ್ಟಿದ್ದೇನೆ. ಈಗ 20 ಲಕ್ಷ ರೂಪಾಯಿದ ಚೆಕ್ಕನ್ನು ಈಗ ಹಸ್ತಾಂತರ ಮಾಡಿದ್ದೇನೆ. ಸೊ ಈ ಗುಡಿ ಆದಷ್ಟು ಬೇಗ ಮುಗಿಲಿ ಮತ್ತು ಬಸವಣ್ಣನ ಆಶೀರ್ವಾದ ಇಡೀ ನಮ್ಮ ಅರಳಿಕಟ್ಟಿ ಗ್ರಾಮದ ಸಮಸ್ತ ಬಂಧು ಬಾಂಧವರ ಮೇಲೆ ಇರಲಿ. ಊರಲ್ಲಿ ಇರುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಕೊಂಡು, ಯಾಕಂತಂದರೆ ಜನಪ್ರಿಯ ಕರ್ನಾಟಕದ ಮನೆಮಗಳು, ಕರ್ನಾಟಕದ ಅಕ್ಕ ಎಂದೇ ಖ್ಯಾತಿಯನ್ನು ಹೊಂದಿರುವಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಶರಣಗಳನ್ನು ಸಲ್ಲಿಸಿ ನಮಗೆಲ್ಲರಿಗೂ ಕೂಡ ಹತ್ತಾರು ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ಗುರುಗಳು ಕೂಡ ವಿಷಯಗಳನ್ನು ಎಲ್ಲ ಹೇಳಿದ್ದಾರೆ. ನಾವೆಲ್ಲ ಖುಷಿ ಪಡುವಂಥದ್ದು ಏನು ಅಂತಂದರೆ, ನಾವು ಸಾಕಷ್ಟು ಕಡೆ ಎಲ್ಲ ಅಡ್ಡಾಡ್ತೀವಿ. ನಾವು ಹುಟ್ಟಿದ ಯಾದಗಿರಿ ಜಿಲ್ಲೆಯಲ್ಲಾದರೂ ಕೂಡ ಅಲ್ಲಿಂದ ಅಷ್ಟು ಚಾಮರಾಜನಗರ ಜಿಲ್ಲೆ ಅಂತ ನಮ್ಮ ಸಾಕಷ್ಟು ಕಡೆ ನಾವು ಕಾರ್ಯಕ್ರಮ ಪ್ರವಾಸಕ್ಕೆಲ್ಲ ಹೋಗಿರ್ತೀವಿ. ಎಲ್ಲ ಕಡೆ ಶಾಸಕರು ಹೆಂಗಿರ್ತಾರೆ ಅಂತಂದ್ರೆ ಕೇವಲ 5 ಲಕ್ಷ 10 ಲಕ್ಷ ಒಂದು ದೇವಸ್ಥಾನಕ್ಕೆ ರೊಕ್ಕ ಕೊಡ್ತೀವಿ, 5 ಲಕ್ಷ ನಾವು ಸಮುದಾಯ ಬಾಂಡ್ ಕೊಡ್ತಾರೆ. ಅದು ಬರೋದು ಎಷ್ಟು ಅಂತಂದ್ರೆ ಕೇವಲ 3.5 ಲಕ್ಷ. ಅದರೊಳಗೆ ದೊಡ್ಡದೊಂದು ಕಟ್ರಿ ಅಂತ ಹೇಳ್ತಾರೆ.
ಆದ್ರೆ ಇಡೀ ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ನನಗೆ ನಾಲೆಜ್ ಇದ್ದು ಹಂಗೆ ಬಹುಶಃ ಯಾವುದೇ ಒಂದು ದೇವಸ್ಥಾನಕ್ಕೆ ಕಡಿಮೆ ಅಂದ್ರೆ 50 ಲಕ್ಷ ರೂಪಾಯಿ ಕೆಳಗಡೆ ಅಮೌಂಟ್ ಕೊಡ್ತಿರುವ 1 ಕೋಟಿ 60 ಲಕ್ಷ ರೂಪಾಯಿ 1 ಕೋಟಿ 60 ಲಕ್ಷ ರೂಪಾಯಿ ಕೊಟ್ರೆ ಅಕ್ಕಾರ ನಮ್ಮ ಊರಿಗೆ ಒಂದು ಸಲ ಬಂದಿಲ್ಲ. ಬರೀ ಮೃಣಾಲ ಹೆಬ್ಬಾಳ್ಕರ್ ಇವ್ರ ಮೇಲೆ ಪೂಜೆ ಮಾಡಿದಾರು. ಅಷ್ಟೇ ವಿಚಾರ ಮಾಡ್ರಿ ನೀವು ಎಲ್ಲರೂ ದಯವಿಟ್ಟು ಇವತ್ತು ನಮ್ಮ ಬಬಲೇಶ್ವರ ಎಂ ಬಿ ಪಾಟೀಲ್ ಅವ್ರು ಹೆಂಗೆ ನೀರಾವರಿ ಕ್ರಾಂತಿ ಮಾಡಿದಾರಲ್ಲ, ನಮ್ಮ ಹಳ್ಳಿಕಟ್ಟೆ ಕ್ಷೇತ್ರ ಒಳಗೆ ಗ್ರಾಮೀಣ ಕ್ಷೇತ್ರ ಒಳಗೆ ನಮ್ಮ ಇವತ್ತು ಪ್ರಧಾನಮಂತ್ರಿ ಮೋದಿ ಬಂದರು ಇವ್ರು ಅಕ್ಕನ ಯಾರಿಗೂ ಸೋಲ್ಸಾಕಾಗಲ್ಲ ಅಂತ ದೇವಸ್ಥಾನ ಸನ್ನಿಧಿ ಒಳಗೆ ನಿಂತು ಹೇಳ್ತಾನೆ.